ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋದು ಅಂತಂದರೆ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಅದಷ್ಟೇ ಅಲ್ಲದೆ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ಇದೇ ಮೇ 31ನೇ ತಾರೀಕು ನಡೀತಾ ಇದೆ. ಸೊ ಆದಷ್ಟು ಬೇಗ ತಮ್ಮ ಹೆಸರನ್ನು ನೀವು ನೋಂದಾಯಿಸ್ಕೊಳ್ಳಿ. ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಜೊತೆಗೆ ನಿಮ್ಮ ಭಾಗ್ಯದ ಸಂಖ್ಯೆ, ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಆಸೆ ಕನಸು ಅನ್ನೋಂಥದ್ದು ಇದ್ದೇ ಇರುತ್ತೆ. ಯಾವಾಗ ನಾವು ಖುಷಿಯಾಗಿರಬೇಕು, ಸಾಕಷ್ಟು ಲಾಫಿಂಗ್ ಕ್ಲಬ್ ಇರುತ್ತೆ. ಬೆಳಗ್ಗೆ ಹೊತ್ತು ವಾಕಿಂಗ್ಗೆ ಅಂತ ಹೋದಾಗ ಅಲ್ಲಿ ನಾವು ನಗುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ಮನೆಯಲ್ಲೇ ನಾವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ಸಾಕಷ್ಟು ನಗು, ಸಂತೋಷ ಕೆಲವೊಂದು ಮನೆಗಳಲ್ಲಿ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಈ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ನಾ ಎಂತ ಹೇಳೋದು ತಾಯಿ, ಎಲ್ಲ ಅವರಿಗೆ ಗೊತ್ತಿದೆ. ಸಂತೋಷ ಸಮುಖೈರಪಿ ಅಂದರೆ ನಮಗೆ ಏನು ಬರ್ತಾ ಇದೆಯೋ, ನಮಗೆಷ್ಟು ಸಂಬಳ ಬರ್ತಾ ಇದೆಯೋ, ನಮಗೆಷ್ಟು ಆದಾಯ ಬರ್ತಾ ಇದೆಯೋ ಅದರ ಒಳಗಡೆ ನಾವು ಜೀವನ ಮಾಡುವಂಥದ್ದು, ಅಷ್ಟರಲ್ಲಿಯೇ ಸೇವಿಂಗ್ ಮಾಡುವಂಥದ್ದು. ನಮಗೆ ನಾವೇ ಈ ಕುದುರೆಗೆ ಈ ಕಡೆ ಕಟ್ಟಿರ್ತಾರಂತಲ್ಲ, ಹಾಗೆ ಕಟ್ಟಿಕೊಂಡು ಈ ಕಡೆ ಆ ಕಡೆ ನೋಡ್ದಂಗೆ ನಿನ್ನ ಜೀವನ ಸಾಗ್ತಿರಬೇಕು. ಅಷ್ಟಾದರೆ ಸುಖವಾಗಿಯೂ ನೆಮ್ಮದಿಯಾಗಿಯೂ ಅದ್ಭುತವಾಗಿಯೂ ನಿಮ್ಮ ಪಾಡಿಗೆ ನೀವಿರುತ್ತೀರಿ. ನಾವೇನಾದರೂ ಪಕ್ಕದ ಮನೆಯವ್ರನ್ನ ಹೋಲಿಕೆ ಮಾಡ್ಕೊಳ್ತೀವೋ, ನಿನ್ನ ಸಂಬಳ ಜೊತೆಗೆ ಇನ್ನೊಬ್ಬನ ಹತ್ರ ಸಾಲ, ಮತ್ತೊಬ್ಬನ ಹತ್ರ ಹಿಡಿಗಂಟು ಎಲ್ಲ ಸೇರಿಸ್ಕೊಂಡು ನಮ್ಮ ಇಮೇಜನ್ನು ಡ್ಯಾಮೇಜ್ ಮಾಡಿಕೊಂಡು ನೆಮ್ಮದಿಗೆ ಭಂಗ ತಂದುಕೊಂಡಿರ್ತೀವಿ. ಅವರು ಯಾವುದೋ ಒಂದು ಮನೆ ಕಟ್ಟಿದ್ರು, ನಾವು ಚಾಲೆಂಜಿಗೆ ಮನೆ ಕಟ್ಟೋದು. ಅವ್ರು ಯಾವುದೋ ವೆಹಿಕಲ್ ತೆಗೆದುಕೊಂಡ್ರು, ನಾವು ತೆಗೆದುಕೊಂಡ್ರು. ಈ ತರಹದ್ದೇ ಇದು ಬಹುಶಃ ಒಂದು ರೀತಿಯಲ್ಲಿ ಕರೆಕ್ಟ್. ಇದು ಒಂದು ರೀತಿಯಲ್ಲಿ ನಿಧಾನಕ್ಕೆ ಆಳವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನೀವು ಬೆಳಿಬೇಕಾದ್ರೆ ಒಂದು ಚಾಲೆಂಜ್ ತೊಗೋಬೇಕು. ನಾನು ಅವರಿಗಿಂತಲೂ ಚೆನ್ನಾಗಿರಬೇಕು, ಕರೆಕ್ಟ್ ಇದೆ. ಆದರೆ ಅದು ಹೇಗಿರಬೇಕಂತಂದ್ರೆ ಸಕ್ರಮವಾಗಿರಬೇಕು ಅಂತ ಹೇಳಿದ್ದೆ. ಬೇರೆ ಇನ್ಯಾವುದೋ ಅಡ್ಡದಾರಿ ಇಡತಕ್ಕಂಥದ್ದು, ಮತ್ತೊಬ್ಬರನ್ನ ನೀವು ವಂಚಿಸೋದು, ಇದ್ಯಾವುದು ಕರೆಕ್ಟ್ ಅಲ್ಲ. ಹಾಗೆ ಮಾಡ್ತಕ್ಕಂಥದ್ದು ನಿಮ್ಮ ಜೀವನಕ್ಕೆ ನೆಮ್ಮದಿಯ ಹುಡುಕಾಟ, ನಿಮ್ಮ ಜೀವನಕ್ಕೆ ಶಾಂತಿ ಬೇಕು, ಪೀಸ್ ಆಫ್ ಮೈಂಡ್ ಅನ್ನೋದನ್ನು ಬೇಕು ಅಂತಂದರೆ ನೀವು ಖರೀದಿ ಮಾಡಬೇಕು. ಎಲ್ಲಿ ಸಿಗುತ್ತೆ ಗೊತ್ತಾ? ಬೆಟ್ಟದ ತಪ್ಪಲಲ್ಲಿ ಸಿಗುತ್ತೆ. ಅಲ್ಲಿಗೆ ಹೋದರೆ ರಾಶಿ ರಾಶಿ ಸಿಗುತ್ತೆ ಅಂತ ನಾನೇನು ಹೇಳಲ್ಲ. ನಿಮ್ಮ ಮನಸ್ಸಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಶಾಂತಿ ಸಿಗಬೇಕು ಅಂತಂದರೆ ಯಾರೋ ಕ್ಲಾಸ್ ಹೇಳ್ಕೊಡ್ತಾರೆ 1 ತಿಂಗಳ ಪರ್ಯಂತ, ಅಲ್ಲಿಗೆ ಹೋದರೆ ನಿಮ್ಗೆ ಅದು ಸಿಗುತ್ತೆ ಅಂತಲೂ ಕೂಡ ನಾನೇನು ಹೇಳೋದಿಲ್ಲ. ನಿಮ್ಮ ಜೀವನ ಸಂಗೋಪಾಂಗವಾಗಿ ವಿಧಿವತ್ತಾಗಿ ಅತ್ಯಂತ ಶ್ರೀಮಂತಿಕೆಯಿಂದ ನಡಿಬೇಕು ಅಂತಂದರೆ, ನೀವು ಅಂದುಕೊಂಡಾಗೆ ನೀವು ಬದುಕಬೇಕು ಅಂತಂದರೆ ದೊಡ್ಡದಾಗಿರ್ತಕ್ಕಂಥ ಒಂದು ಸೆಮಿನಾರನ್ನು ಅಟೆಂಡ್ ಮಾಡಿ, ದೊಡ್ಡ ಜೊತೆ ಅವ್ರ ಜೊತೆ ಎಲ್ಲ ಕೈ ಜೋಡಿಸ್ಕೊಂಡು, ಅವ್ರ ಜೊತೆ ಕೈ ಕುಲುಕ್ತಾ, ಅವ್ರು ಹೇಳಿದ್ದನ್ನು ನೀವು ಕೇಳ್ತಾ ಇದ್ದರೆ ಮಾತ್ರ ನೀವು ಬೆಳಿತೀರಿ ಅಂತಲೂ ನಾನು ಹೇಳೋದಿಲ್ಲ. ನಿಮ್ಮ ಮನಸ್ಸಲ್ಲೇ ಪ್ರಾರ್ಥನೆಗಳನ್ನು ಮಾಡುತ್ತಾ ನೀವು ಎಲ್ಲಿದ್ದೀರೋ ಅದೇ ಜಾಗದಿಂದಲೇ ಕೂಡ ಎದ್ದೇಳಲು ಪ್ರಯತ್ನಿಸಬೇಕು. ನೀನು ಶಾಂತಿ ಬೇಕು ಅಂತಂದರೆ ಮನಸ್ಸಿನ ಒಳಗಡೆ ಪ್ರಸನ್ನತೆ ಇರಬೇಕು. ನೀವು ಇವ್ರ ಮೇಲೆ ಅವ್ರ ಮೇಲೆ ಇಲ್ಲ ಸಲ್ಲದ ಗಾಸಿಪ್ಪುಗಳನ್ನ ಹೇಳೋದನ್ನು ಮೊದಲು ನಿಲ್ಲಿಸಬೇಕು. ಚಾಡಿತನವನ್ನು ಮೊದಲು ನಿಮ್ಮ ಬಾಯಿಗೆ ಬರುತ್ತೋ ಲಾಕ್ ಮಾಡಿಕೊಳ್ಬೇಕು. ಇನ್ನೊಬ್ಬರ ಬಗ್ಗೆ ಅಪಚಾರ, ಅಪಭ್ರಂಶದ ಮಾತುಗಳು, ನೀವು ಅಪಸವ್ಯವಾಗಿ ಮಾತಾಡ್ತಕ್ಕಂಥದ್ದನ್ನು ದೂರ ಸರಿಸಿಡಬೇಕು. ಇವೆಷ್ಟೇ ಅಲ್ಲ, ಪ್ರತಿನಿತ್ಯ ನೀವು ಮೈಂಡ್ಗೆ ಹಾಕ್ಕೊಳ್ಬೇಕು. ಇವತ್ತು ನಾನು ಬಹುಶಃ ಯಾವುದೋ ಒಂದು ಪೇಪರಲ್ಲಿ ಒಂದನ್ನು ಓದಿ ಕಲ್ತ್ಕೋಬೇಕು. ನಾನು ಹೊಸದ್ದೇನಾದರೂ ಒಂದು ನನ್ನ ಬದುಕು ಅಳವಡಿಸ್ಕೊಳ್ಬೇಕು. ಹೊಸದ್ದೇನಾದರೂ ಒಂದು ಮಾಡ್ಕೋಬೇಕು. ಅಂದರೆ ಹೊಸದ್ದು ಒಂದು ಸೀರೆ ತೊಗೊಂಬರ್ಬೇಕು. ಇವತ್ತು ಹೊಸದ್ದೇನೋ ಒಂದು ಐಟಮ್ ತೊಗೋಬೇಕು. ಹೊಸದ್ದೇನೋ ಇದಲ್ಲ. ಕಳಕಳಿಯ ಮನವಿ ಏನಂತಂದರೆ, ನಿಮ್ಮ ಕುಟುಂಬದ ಪೋಷಣೆಗೆ ಬೇಕಾಗಿರೋದೇನು ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ಒಟ್ಟಾರೆ ಅಷ್ಟು ಜನ ಸದಸ್ಯರು ಕುಳಿತುಕೊಂಡು ಮಾತಾಡ್ಕೊಳ್ತಾ ಊಟವನ್ನು ಮಾಡ್ತಕ್ಕಂಥದ್ದು. ಇಲ್ಲೊಂದು ಮೆಸೇಜನ್ನು ಕೊಡ್ತಾನೆ, ಅದಕ್ಕೆ ಕುಟುಂಬ ಅಂತ ಕರೀತಾರೆ. ಕುಟುಂಬ ಅಂತಕ್ಕಂಥದ್ದು ಭಾಗಶಾಲಿ ಇಬ್ಬಾಗ ಆಗಲಿಕ್ಕೆ ಕಾರಣ ಇದೇ ಕೂಡ ಇರುತ್ತೆ. ಇಲ್ಲೆಲ್ಲ ಎಚ್ಚರಿಸಿ ಹೇಳ್ತಾ ಬರ್ತಾನೆ. ಅದಕ್ಕೆ ನೀವು ಬಹಳ ಬೇಸರ ಆಗುತ್ತೆ ಕೆಲವೊಂದನ್ನು ಮಾತಾಡುವಾಗ. ನೀವು ಸ್ನಾನ ಮಾಡುವಾಗ ಏನಾದರೂ ನೀವು ಮಾತಾಡ್ತಾ ಸ್ನಾನ ಮಾಡ್ತೀನಿ ಅಂತಂದರೆ ವರುಣ ದೇವ ನಿಮ್ಮ ಕಾಂತಿಯನ್ನು ಅಪಹರಿಸ್ತಾನಂತೆ.
ನೀವು ಊಟ ಮಾಡ್ತಾ 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 ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ತೀನಿ ಅಂತಂದರೆ ಮೃತ್ಯು ದೇವರು ನಿಮ್ಮ ಮೃತ್ಯುವನ್ನು ಅಪಹರಿಸ್ತಾನಂತೆ. ಎಲ್ಲ ಹಿಡ್ಕೊಳ್ತು ಊಟ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ. ಎಷ್ಟೋ ಜನ ನಮ್ಮ ತಾತನ ತಂಗಿಯ ಗಂಡ ಆತ ಕೂಡ ತಾತನೇ ಆಗಬೇಕು, ಅವರು ಈ ಕೇಳ್ತಾ ಇದ್ದಾರೆ, ಊಟ ಮಾಡ್ತಿದ್ರೆ ಈ ಕೊಡು ಅಂತ ಕೇಳ್ತಾ ಇದ್ರೆ ಹಾಗೇ ಪ್ರಾಣ ಬಿಟ್ಬಿಟ್ರು. ಆ ಮಗು ನೀರು ಕೊಡೋದೇ ಲೇಟ್ ಆಯಿತು. ಈಗಲೂ ಆಕೆಯನ್ನು ಬೈತಿರ್ತೀನಿ, ಆಕೆ ಹೆಸರು ವೀಣಾ ಅಂತ, ಏನಮ್ಮ ನಿಮ್ಮ ತಾತನ ಕೊಂದುಬಿಟ್ಟೆ ನೀನು ಅಂತ ಬೈತಿರ್ತೀನಿ. ಗೊತ್ತಿಲ್ಲ, ಬಹುಶಃ ಅವರು ಆ ಸಂಗೀತದ ಆಲಾಪನೆಗಳು ಮಾಡ್ಕೊಂಡು ತಿಂತಾಯಿದ್ರು, ಬಹುಶಃ ಆಗಬಹುದು. ಅದಕ್ಕೆ ಯಜ್ಞವನ್ನು ಮಾಡುವಾಗ ನೀವೇನಾದರೂ ನೀವು ಮಾತಾಡ್ತಾ ಯಜ್ಞವನ್ನು ಮಾಡ್ತೀನಿ ಅಂತಂದರೆ ಸುಮ್ಮನೆ ಇಲ್ಲ ಸಲ್ಲದ ಆ ಪ್ರಲೋಭನೆಗಳು ಮಾತಾಡ್ತೀನಿ ಅಂತಂದರೆ ನಿಮ್ಮದು ಮುಂದೆ ಬರ್ತಕ್ಕ ಅದೃಷ್ಟವನ್ನು ಕದೀತಾನಂತೆ ಅವ. ಎಂಥ ಪ್ರಯೋಜನ ಇಲ್ಲ. ಅದಕ್ಕಾಗಿ ಈ ಥರದ್ದು ಮಾತಾಡ್ತಾ ಹೋದರೆ ತುಂಬ ಇದೆ. ಅದಕ್ಕಾಗಿ ನಿಮಗೆ ನೀವೇ ಷರತ್ತನ್ನು ವಿಧಿಸ್ಕೊಳ್ತಾ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ದು ಮಾಡಬಾರ್ದು. ಇನ್ನು ಕೆಲವರು ಇದ್ದಾರೆ, ಊಟ ಮಾಡಬೇಕಾದ್ರೆ ಏನು ತಿಂತಾಯಿದ್ದಾನೆ ಗೊತ್ತಿಲ್ಲ, ಈಗ ನೋಡ್ಕೊಂಡೇ ತಿಂತಿರೋದು. ಅವನು ಏನು ತಿಂತಾನೆ ಅವನಿಗೆ ಅರ್ಥ ಆಗಲ್ಲ. ಆ ತರಹದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಎಲ್ಲಿ ತನಕ ರೆಸ್ಟ್ ರೂಮ್ ತನಕ ಮೊಬೈಲ್ ತೊಗೊಂಡು ಹೋಗ್ತಾರೆ. ಇವೆಲ್ಲ ಕೂಡ ಇದ್ದಾರೆ. ಇದೆಲ್ಲವೂ ಕೂಡ ದಾರಿದ್ರ್ಯದ ಸಂಕೇತಗಳೇ. ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಒಂದು ರೀತಿ. ಅಲ್ಲ, ಅವರ ಅಪ್ಪ ಹಾಕಿರೋ ಹಾಲದ ಮರ ಇರುತ್ತೆ ಚೆನ್ನಾಗಿ, പക്ഷേ ಇನ್ನು ಇಲ್ಲಿಂದ ಆಚೆಗೆ ಇನ್ನು ಇವರು ಬದುಕಿದೆಯಲ್ಲ ಅದು ಅಷ್ಟು ಕರೆಕ್ಟ್ ಇರಲ್ಲ, ಅಷ್ಟು ಸಾಧ್ಯವೂ ಇರೋದಿಲ್ಲ. ಅದು ಸಾಧ್ಯವೂ ಇಲ್ಲದೆ ಇರತಕ್ಕಂಥದ್ದು. ಅದಕ್ಕಾಗಿ ಒಬ್ಬ ಮೊಮ್ಮಗ ತಾತನನ್ನು ಕುರಿತು ಕೇಳ್ತಾನಂತೆ, ತಾತ ನಿಮಗೆ ನಿಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಬ್ಲೂಟೂತ್ ಇರಲಿಲ್ಲ, ಕರೆನ್ಸಿ ಇರಲಿಲ್ಲ, ಗೇಮ್ಸ್ ಇರಲಿಲ್ಲ, ಹೇಗಿತ್ತು ನಿಮ್ಮ ಜೀವನ? ಪಿಜ್ಜಾ ಬರ್ಗರ್ ಇರಲಿಲ್ಲ, ಹೇಗಿತ್ತು ನಿಮ್ಮ ಜೀವನ ಅಂತ ಮೊಮ್ಮಗ ತಾತನಿಗೆ ಪ್ರಶ್ನೆ ಮಾಡ್ತಾನೆ. ಆ ತಾತ, ಅಪ್ಪ ನಮ್ಮದು ಈಗ ನಿನಗೆ ಸಂಬಂಧಪಟ್ಟ ಹಾಗೆ, ನಾವು ಏನಿದ್ವೋ ಶಾಂತಿ ನಿಮಗಿಲ್ಲ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಆ ಆಟಗಳು ಎಲ್ಲವೂ ಕೂಡ ಎಲ್ಲರೂ ಹೊಟ್ಟೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇವತ್ತು ಒಬ್ಬರು ಊಟ ಒಬ್ಬರು ಮಾಡದೆ ಕಾಯಿಲೆಗಳು ಬಂದುಬಿಡ್ತವೆ. ಅಂತಹದ್ದು ನಮ್ಮಲ್ಲಿರಲಿಲ್ಲ. ಐಕ್ಯತೆ ನಮ್ಮಲ್ಲಿತ್ತು, ಪ್ರೀತಿ ವಿಶ್ವಾಸ ನಮ್ಮಲ್ಲಿತ್ತು, ವಸತಿ ಕುಟುಂಬ ನಮ್ಮಲ್ಲಿತ್ತು, ಸ್ನೇಹ ಬಾಂಧವ್ಯ ನಮ್ಮಲ್ಲಿತ್ತು, ಎಲ್ಲವೂ ಕೂಡ ತುಂಬ ಆರ್ಗ್ಯಾನಿಕ್ ಆಗಿರೋ ಸಂಬಂಧ ನಮ್ಮದಿತ್ತು. ಇವತ್ತು ನಮಗದ್ಯಾವುದು ಬೇಡ. ಇನ್ನು ನೀನು ನಮ್ಮ ಹಾಗೆ ಇರು, ದೀರ್ಘವಾಗಿ ಆಯುಷ್ಯ ಇರುತ್ತೆ, ದೀರ್ಘವಾಗಿ ಆರೋಗ್ಯ ಇರುತ್ತೆ, ದೀರ್ಘವಾಗಿ ಐಶ್ವರ್ಯ ಇರುತ್ತೆ. ಇವೆಲ್ಲವೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮಿರರ್ ಇದ್ದ ಹಾಗೆ. ಟಣ್ ಅಂತ ಒಂದು ಇದು ಹೊಡೆದೋಗುತ್ತೆ. ಇವತ್ತಿನ ಬದುಕು ಹಂಗಾಗಿದೆ. ಆವತ್ತಿರ್ತಕ್ಕಂಥದ್ದು ಲೋಹದ ಬದುಕು, ನೀವೆಷ್ಟು ಹೊಡೆದ್ರೂ ಅದು ಹೊಡಿತಾ ಇರಲಿಲ್ಲ. ಇವತ್ತು ಗಾಜಿನ ಬದುಕು ನಮ್ಮದು. ಅದಕ್ಕಾಗಿ ಗಾಜಾಗಬೇಕಾ ಲೋಹ ಆಗಬೇಕಾ ನಾವೇ ತೀರ್ಮಾನ ಮಾಡ್ಕೊಳ್ಬೇಕು. ಸುಖದಿಂದ ಇರಬೇಕು ಅಂತಂದರೆ, ನೆಮ್ಮದಿಯಿಂದ ಇರಬೇಕು ಅಂತಂದರೆ ನಮ್ಮತನಕ್ಕೆ ಒಂದು ಪಟಾಲಂ ನಿರ್ಮಾಣ ಮಾಡ್ಕೊಳ್ಬೇಕು, ನಮ್ಮತನಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ಬೇಕು, ಆಸೆ ಆಕಾಂಕ್ಷೆಗಳಿಗೆ ಲಾಕ್ ಮಾಡ್ಕೊಳ್ಬೇಕು. ನಮಗೆ ದೇವರು ಕೊಟ್ಟಿದ್ದು ಇಷ್ಟೇ, ಇನ್ನು ಅವನ ಪ್ರಯತ್ನ ಯಾವ ರೀತಿ ಕೊಡ್ತಾ ಬರಲಿ, ಇವತ್ತಿಂದ ನಾವು ಇಷ್ಟರಲ್ಲೇ ಇರ್ತೀವಿ ಅನ್ನೋ ನೆಮ್ಮದಿಯಿಂದ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ಹೋಗಿ. ಶಾಂತಿ ಮಂತ್ರಗಳೊಂದಿಗೆ ಪ್ರತಿನಿತ್ಯ ಮನೆಯಲ್ಲಿ ಪಠಿಸ್ತಾ ಬನ್ನಿ. ಶಾಂತಿ ಮಂತ್ರಗಳು ಅಂತೆಲ್ಲ ಇದೆ. ತಚ್ಚೆ ಯೋರಾರುಣಿ ಮಹೇ ಗಾತೆ ಯಜ್ಞಾಯ ಗಾತೆ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯ ವರ್ಧುಂಜಿಗಾತ್ ಬೇಹಜಂಶನ ಸ್ತುತಿಪದೇ ಶಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರ ಹೇಳ್ತಾ ಬನ್ನಿ. ನಿಮಗಿದ್ದಕ್ಕಿದ್ದಾಗೆ ನಿಮ್ಮ ಬಾಡಿ ಒಳಗಡೆ ಅದೊಂದು ಅಸನ್ಮುಖವಾಗಿರ್ತಕ್ಕಂಥ ತೇಜಸ್ಸು, ಯಶಸ್ವಿನೋ ವರ್ಚಸ್ವಿನೋ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಮತ್ತೊಬ್ಬದನ್ನು ನೀವು ಕದಲಿಕ್ಕೆ ಹೋಗಬಾರ್ದು, ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳಿಕ್ಕೂ ಹೋಗಬಾರ್ದು. ಆವಾಗ ನೀವು ನೆಮ್ಮದಿಯಿಂದ ಸುಖವಾಗಿ ಇದ್ದದ್ದರಲ್ಲಿಯೇ ಇರೋಣ. ಪರರ ಸೊತ್ತು ಪಾಷಾಣ ಅಂತ ಇದ್ದು ನಮ್ಮ ಬದುಕಿಗೆ ನಾವೇ ತೇಜಸ್ವಿಗಳು ಯಶಸ್ವಿಗಳು ಆಗಿರಬೇಕು. ಖಂಡಿತ ಅವರುಗಳ ಲೈಫ್ನಲ್ಲಿ ಒಂದು ಬೌಂಡ್ರಿ ಅನ್ನೋಂಥದ್ದನ್ನ ನಾವು ಹಾಕ್ಕೊಳ್ಬೇಕಾಗತ್ತೆ. ಜೊತೆಗೆ ಕಂಪ್ಯಾರಿಸನ್ ಅನ್ನೋವಂಥದ್ದು ಹೆಲ್ತಿ ರೀತಿಯಲ್ಲಿ ಇರಬೇಕಾಗತ್ತೆ. ಆಸೆ ಅನ್ನೋಂಥದ್ದು ಜಾಸ್ತಿ ಹೋಗಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಜೀವನವನ್ನು ನಾವು ಸಾಗಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.